ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಿಯುತಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯಕೇಲಿಷು ನಿತ್ಯಸಾಕ್ಷಿ. ಪರಮಪೂಜ್ಯ ಶ್ರೀ ಸಂಸ್ಥಾನದವರ ಶ್ರೀಚರಣಗಳಿಗೆ ನಮಿಸ್ತಾ, ಈ ಕ್ಷೇತ್ರದಲ್ಲಿ ಸಾನ್ನಿಧ್ಯವನ್ನು ಕರುಣಿಸಿರುವ ಎಲ್ಲ ದಿವ್ಯತೆಗಳಿಗೆ ತಲೆಬಾಗುತ್ತಾ, ಶಾಸನತಂತ್ರ ಅಧಿವೇಶನದ ಈ ಸಂಜೆಯ ಹೊತ್ತಿನಲ್ಲಿ ಕೆಲವು ಮಾತುಗಳು. ಬೆಳಗಿನಿಂದ ಮಾತುಗಳೇ ಕೇಳಿಸಿಕೊಂಡಿರೋದು, ಮಾತು 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 ಮುಗೀತು ಅಂತ ಅಂದುಕೊಂಡಿದ್ರೇನೋ ಮುಗಿಲಿಲ್ಲ ಅಂತ ಅಧ್ಯಕ್ಷರೇ ಹೇಳಿದರು. ಶ್ರೀ ಸಂಸ್ಥಾನದವರ ಆಶೀರ್ವಚನ ಆದಮೇಲೆ ಸಾಧಾರಣವಾಗಿ ಮಠದಲ್ಲಿ ಕಾರ್ಯಕ್ರಮ ಇರೋದಿಲ್ಲ. ಆದರೆ ನಮಗೆ ಗೊತ್ತಿರಬೇಕು, ಶ್ರೀ ಸಂಸ್ಥಾನದವರ ಆಶೀರ್ವಚನ ಆದ ಮೇಲೆ ಯಾರಿಗೆ ಕೆಲಸ ಇಲ್ಲ ಅಂದರೆ ಬೆಳಗಿನಿಂದ ಚರ್ಚೆ ಆಯ್ತಲ್ಲ, ಶಿಷ್ಯರು ಅವರಿಗೆ ಕೆಲಸ ಇರೋದಿಲ್ಲ. ಕಾರ್ಯಕರ್ತರಿಗೆ ಪದಾಧಿಕಾರಿಗಳ ಕೆಲಸ ಆಶೀರ್ವಚನದ ಜೊತೆಗೆ ಮುಗಿಯೋಲ್ಲ, ಆಶೀರ್ವಚನದ ಜೊತೆಗೆ ಆರಂಭ ಆಗತ್ತೆ. ಹಾಗಾಗಿ ಮುಗಿದಿಲ್ಲ, ಮತ್ತೆ ಮುಂದುವರಿತಾ ಇದೆ. ಶಂಕರ ಭಗವತ್ಪಾದರ ದಿವ್ಯ ಪೀಠದ ಸನ್ನಿಧಿಯಲ್ಲಿ ನಾವೆಲ್ಲ ಕುಳಿತಿದ್ದೇವೆ. 1200 ವರ್ಷಗಳ ಹಿಂದೆ ಶಂಭೋರ್ಮೂರ್ತಿಶ್ಚರತಿ ಭುವನೆ ಶಂಕರಾಚಾರ್ಯ ರೂಪ ಪರಶಿವನ ಮನುಷ್ಯಾಕಾರವೊಂದು ಭಾರತದ ಉದ್ದಗಲವನ್ನು ಸುತ್ತಿತು ಅಂತ. ಶಂಕರ ಭಗವತ್ಪಾದರ ಅವತಾರ ಆಯಿತು. ಶಂಕರ ಭಗವತ್ಪಾದರ ಅವತಾರ ಆದ ಹೊತ್ತಿನಲ್ಲಿ ಸನಾತನ ಧರ್ಮ, ಸಂಸ್ಕೃತಿ, ವಿಚಾರಧಾರೆ, ಸಿದ್ಧಾಂತ, ಜೀವನ ಶೈಲಿಗಳು ಬಹಳ ಅಪಾಯದ ಹಂತದಲ್ಲಿದ್ದವು. ಬೇರೆ ಬೇರೆ ಯೋಚನೆಗಳು ಮನಸ್ಸನ್ನು ಆಕ್ರಮಿಸಿತ್ತು. ಪರಂಪರೆಯಿಂದ ಬಂದಿದ್ದನ್ನೆಲ್ಲ ನಿರಾಕರಿಸುವಂತಹ ಒಂದು ವರ್ಗ ಪ್ರಬಲ ಆಗಿತ್ತು. ಇರುವ ಕ್ರಿಯೆಗಳಿಗೆ, ಆಚರಣೆಗಳಿಗೆ ಬೇರೆಯದೇ ಅರ್ಥ ಬಂದಿತ್ತು. ಆಗ ಶಂಕರ ಭಗವತ್ಪಾದರು ಬಂದು ಯಾವುದು ಸಿದ್ಧಾಂತ ಅಂತ ಹೇಳಿದರು. ಅದನ್ನು ನಾವಿವತ್ತು ಅದ್ವೈತ ಸಿದ್ಧಾಂತ ಅಂತ ಕರಿತಾ ಇದ್ದೇವೆ. ಶಂಕರ ಭಗವತ್ಪಾದರು ಇದನ್ನು ಅದ್ವೈತ ಸಿದ್ಧಾಂತ ಅಂತ ಅಲ್ಲ, ಅವರು ಇದನ್ನು ಸನಾತನ ಸಿದ್ಧಾಂತ ಅಂತ ಹೇಳಿದ್ದು. ನೀವು ಯಾವ ಬದುಕಿನ ವಿಧಾನವನ್ನು ಅನುಸರಿಸ್ತಾ ಇದ್ದೀರೋ ಅದರ ಸಿದ್ಧಾಂತ ಇದು ಅಂತ ಹೇಳಿದ್ದು. ಹಾಗಾಗಿ ಸನಾತನ ಸಿದ್ಧಾಂತ ಅಂತ ಇದನ್ನು ಕರಿಬೇಕು. ಅಂತಹ ಸಿದ್ಧಾಂತವನ್ನು ನಮಗೆ ಕಟ್ಟಿಕೊಟ್ರು. ಅವರು ಅದನ್ನು ಕಟ್ಟಿಕೊಡೋದೇನೋ ಸುಲಭದ್ದಾಗಿರಲಿಲ್ಲ. ಅವತ್ತು ಸುಲಭದ್ದಾಗಿರಲಿಲ್ಲ. ಇವತ್ತಿನಂತೆ ಆಡಿದ ಮಾತು, ಮಾಡಿದ ಕ್ರಿಯೆ ಕ್ಷಣಾರ್ಧದಲ್ಲಿ ಯಾವುದೋ ತುಟ್ಟ ತುದಿಗೆ ತಲುಪಿಸುವಂತಹ ತಂತ್ರಜ್ಞಾನವನ್ನು ಮನುಷ್ಯ ಆವಿಷ್ಕಾರಗೊಳಿಸಿಕೊಂಡಿರಲಿಲ್ಲ. ಎಲ್ಲವೂ 1 to 1, ಒಬ್ಬನ ಎದುರಿಗೆ ನಿಂತು ಒಬ್ಬ ಹೇಳಬೇಕು ಅನ್ನುವ ಪರಿಸ್ಥಿತಿಯೇ ಇದ್ದ ಕಾಲ. ಆ ಕಾಲದಲ್ಲಿ ಇಡೀ ಭಾರತವನ್ನು ಸುತ್ತುತ್ತಾರೆ ಶಂಕರ ಭಗವತ್ಪಾದರು. ನಿಮಗೆ ಗೊತ್ತಿದೆ, ಇದು 3 ಬಾರಿ ಭಾರತವನ್ನು ಕಾಲ್ನಡಿಗೆಯಲ್ಲಿ ಓಡಾಡಿದರು ಅಂತ. ಒಬ್ಬ ತರುಣ ಸನ್ಯಾಸಿ, ಇನ್ನೊಂದು ಶಬ್ದದಲ್ಲಿ ಹೇಳಬೇಕು ಅಂದರೆ ಬಿಸಿ ರಕ್ತದ ಯುವಕ, ತ್ಯಾಗಶೀಲನಾಗಿ ವಿರಾಗವನ್ನು ಮೈಗೂಡಿಸಿಕೊಂಡು ಸ್ವಾರ್ಥದ ಸಣ್ಣ ಆಕಾಂಕ್ಷೆಯೂ ಇಲ್ಲದೆ ದೇಶವನ್ನು ಸುತ್ತುತ್ತಾರೆ ಅಂತ. ಸ್ವಾರ್ಥದ ಆಕಾಂಕ್ಷೆ ಇಲ್ಲದೆ ಇದ್ದರೆ ಸುಮ್ಮನೆ ಇರ್ಬೋದು. ಏನೂ ಬೇಕಾಗಿಲ್ಲ ಅಂತ ಅನ್ನಿಸಿದಾಗ, ಅಪಾರವಾದ ಸಂಪತ್ತು ಬೇಡ, ಹೆಸರು ಬೇಡ, ಭೋಗ ಬೇಡ, ಯಾರೊಡನೆ ಸಂಬಂಧ ಅನುಬಂಧಗಳೂ ಬೇಡ ಅಂತ ಅಂದರೆ ಸುಮ್ಮನೆ ಇರೋದಕ್ಕೆ ಅವಕಾಶ ಇದೆ. ಇದೆಲ್ಲ ಬೇಡ ಅಂತ ಇತ್ತು,
ಆದರೆ ಅವರು ಸುಮ್ಮನೆ ಇರಲಿಲ್ಲ, ನಿರಂತರವಾಗಿ ಕಾರ್ಯ ಮಾಡಿದರು. ಅವರು ಬರಿಗಾಲಲ್ಲಿ ದೇಶ ಸುತ್ತಿದರು. ಯಾಕೆ ಸುತ್ತಬೇಕಿತ್ತು? ಯಾಕೆ ಸುತ್ತಬೇಕಿತ್ತು ಅಂತ ಅಂದರೆ ದುಃಖ ಕಳಿಬೇಕಾಗಿತ್ತು ಅಂತ ಉತ್ತರ, ನೋವು ಕಳಿಬೇಕಾಗಿತ್ತು ಅಂತ ಉತ್ತರ. ಯಾರದ್ದು? ಯಾರ ನೋವು ಕಳೀತೇವೆ, ಯಾರ ದುಃಖ ಪರಿಹಾರಕ್ಕೆ ಪ್ರಯತ್ನಿಸ್ತೇವೆ ಅಂದರೆ ನಮ್ಮವರಿದ್ದು ಅಂತ. ನಮ್ಮವರಿದ್ದು ಅಂದರೆ ನಮ್ಮ ಮನೆಯವರಿದ್ದು, ನಮ್ಮ ಮಿತ್ರರಿದ್ದು, ಇನ್ನೂ ಉದಾರವಾದ ಬುದ್ಧಿ ಇದ್ದರೆ ಸ್ವಲ್ಪ ನೆಂಟರಿಷ್ಟರಿದ್ದು. ಅದನ್ನು ಮಾಡೋದಕ್ಕೆ ದೇಶ ಸುತ್ತಬೇಕಿರಲಿಲ್ಲ ಶಂಕರ ಭಗವತ್ಪಾದರು. ಅದನ್ನು ಮಾಡೋದಕ್ಕೆ ಕಾಲಿಟಿ ಸಾಕಾಗಿತ್ತು. ಆದರೆ ಅವರು ಕಾಲಿಟಿಯಲ್ಲಿ ಕೂರಲಿಲ್ಲ, ಎದ್ದು ದೇಶ ಸುತ್ತಿದರು. ಹಾಗಾದರೆ ಯಾರ ದುಃಖ ಕಳೆಯೋದಕ್ಕೆ ಸುತ್ತಿದ್ರು ಅಂತ ಅಂದರೆ ಜೀವಲೋಕದ ದುಃಖ ಕಳೆಯೋದಕ್ಕೆ ಸುತ್ತಿದ್ರು ಅನ್ನೋದು ಉತ್ತರ. ಜೀವಲೋಕ ಅಂದರೆ ಪ್ರತಿ ಜೀವಿಯ ನೋವು ಮರೆಯಾಗಬೇಕು ಅಂತ, ಯಾರೂ ದುಃಖಿತರಿರಬಾರದು ಅಂತ, ಎಲ್ಲರೂ ಸಂತೋಷವಾಗಿರಬೇಕು ಅನ್ನುವ ಒಂದು ಬಯಕೆಯನ್ನಿಟ್ಟುಕೊಂಡು ತಾವು ಕಷ್ಟಪಟ್ಟರು ಅಂತ. ಎಲ್ಲರೂ ಸುಖವಾಗಿರಬೇಕು ಅನ್ನುವ ಕಾರಣಕ್ಕಾಗಿ ತಾವು ಕಷ್ಟಪಡೋದಿದೆಯಲ್ಲ, ಅದು ಶಂಕರರು ಹಾಕಿಕೊಟ್ಟ ಮಾರ್ಗ, ಶಂಕರರಂಥವರು ಹಾಕಿಕೊಟ್ಟ ಮಾರ್ಗ ಅಂತ. ಯಾಕೆ ಈ ಮಾತುಗಳು ಬಂತು ಅಂತ ಅಂದರೆ ನಮ್ಮದು ಶಂಕರ ಪರಂಪರೆ, ಶಾಂಕರ ಪರಂಪರೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು. ಏನದು ಶಾಂಕರ ಪರಂಪರೆ ಅಂದರೆ? ನಮ್ಮ ವಂಶಗಳು, ನಮ್ಮ ಕುಲಗಳು ಶಂಕರ ಭಗವತ್ಪಾದರು ಸ್ಥಾಪಿಸಿದ ಮಠಕ್ಕೆ ನಡೆದುಕೊಳ್ತಾರೆ, ಹಾಗಾಗಿ ನಮ್ಮದು ಶಾಂಕರ ಪರಂಪರೆ. ಇಷ್ಟೇ ಉತ್ತರ ಸಿಗೋದು, ಅದಕ್ಕಿಂತ ಹೊರತಾದ ಉತ್ತರ ಇಲ್ಲ. ಆದರೆ ನಿಜವಾಗಿ ನಮ್ಮದು ಶಾಂಕರ ಪರಂಪರೆ ಆಗೋದು ಯಾವಾಗ? ನನ್ನದು ಶಾಂಕರ ಪರಂಪರೆ ಅಂತ ನಾನು ಹೇಳಿಕೊಳ್ಳುವಂಥದ್ದು ಯಾವಾಗ ಅಂದರೆ ಶಂಕರರ ದಾರಿಯಲ್ಲಿ ಸಾಗಿದಾಗ ಮಾತ್ರ ಅಂತ. ಶಂಕರರು ಹಾಕಿಕೊಟ್ಟ ದಾರಿಯಲ್ಲಿ ಅಥವಾ ಅವರು ಸಾಗಿದ ದಾರಿಯಲ್ಲಿ ಅಂದರೆ ಏನು? ನಾವೆಲ್ಲ ನಾಳೆ ಸನ್ಯಾಸಿಗಳಾಗಬೇಕಾ ಅಂದರೆ ಅಲ್ಲ ಅಂತ. ಎಲ್ಲರ ನೋವನ್ನು ಕಳೆಯುವ ಕಾರ್ಯ ಅಂತ ಸನ್ಯಾಸ. ಯಾಕೆ ಶಂಕರಾಚಾರ್ಯರಿಗೆ ಸನ್ಯಾಸ ಯಾಕೆ? ನಮ್ಮಂಥವರಿಗೆ ಸನ್ಯಾಸಕ್ಕೆ ಕಾರಣ ಇದೆ. ಭವಬಂಧನದಿಂದ ಬಿಡಿಸಿಕೊಳ್ಳಬೇಕು ಅಂದರೆ ಇದೆಲ್ಲದರಿಂದ ತಪ್ಪಿಸಿಕೊಳ್ಬೇಕು. ಈ ಅಂಟಿರಬಾರದು ಅಂತಂದಾಗ ಅಂಟಿರದ ಒಂದು ಜೀವನ ವಿಧಾನವನ್ನು ಅನುಸರಿಸಬೇಕು, ಅದು ಸನ್ಯಾಸದ್ದು. ಯಾವುದರ ಜೊತೆಗೂ ನಾನು ನನ್ನನ್ನು ಸಂಯೋಜಿಸಿಕೊಂಡಿಲ್ಲ ಅಂತ. ಹಾಗೆ ಒಂದು ಜೀವನ ವಿಧಾನವನ್ನು ಸ್ವೀಕಾರ ಮಾಡದೇ ಇದ್ದರೆ ನಮಗಿದರಿಂದ ತಪ್ಪಿಸಿಕೊಳ್ಳೋದಕ್ಕಾಗೋದಿಲ್ಲ ಅಂತಂದಾಗ ನಮ್ಮಂಥ ಸಾಮಾನ್ಯರಿಗೆ ಬೇಕು ಸನ್ಯಾಸದ ಮಾರ್ಗ. ಅವರಿಗೇನು ಸನ್ಯಾಸದ ಮಾರ್ಗ ಬೇಕಿಲ್ಲ. ಸಂಸಾರದಲ್ಲಿದ್ದ ಕೃಷ್ಣನೂ ಸನ್ಯಾಸಿಯಾದ ಶಂಕರರು ಒಂದೇ. ಆದರೆ ಸನ್ಯಾಸವನ್ನಾದರೂ ಯಾಕೆ ತೆಗೆದುಕೊಂಡರು ಅವರು? ಹಾಗಿದ್ದ ಮೇಲೆ ತನಗಾಗಿ ತೆಗೆದುಕೊಳ್ಳಿಲ್ಲ. ತನಗಾಗಿ ಸನ್ಯಾಸ ಅಲ್ಲ, ನಾನು ಮೋಕ್ಷ ಪಡಿಬೇಕು, ಅದಕ್ಕಾಗಿ ಸಾಧನೆ ಮಾಡಬೇಕು, ಹಾಗಾಗಿ ಸನ್ಯಾಸಿಯಾಗುತ್ತೇನೆ ಅಂತ ಅಲ್ಲ. ಸನ್ಯಾಸದ ಕಠೋರ ದಾರಿಗೆ ಶಂಕರರು ಬಂದಿದ್ದು ಲೋಕದ ದುಃಖ ಕಳೆಯೋದಕ್ಕೆ ಅಂತ. ಹಾಗಾಗಿ ಶಾಂಕರ ಪರಂಪರೆ ಅಂದರೆ ಏನು ಅಂತ ಅಂದರೆ ಸುತ್ತ ಇರುವವರ ನೋವು ನಿವಾರಿಸುವ ಕಾರ್ಯ ಅನ್ನೋದೇ ಅದಕ್ಕೆ ಉತ್ತರ ಅಂತ. ಸುತ್ತ ಇರುವವರ ನೋವು ಕಳೆಯುವುದೇ ಅದಕ್ಕೆ ಉತ್ತರ ಅಂತ. ಶಂಕರರ ಸಿದ್ಧಾಂತವನ್ನು ಯಾಕೋ ಗೊತ್ತಿಲ್ಲ ನಮ್ಮ ಹಿರಿಯರು ಬಹಳ ಕ್ಲಿಷ್ಟಗೊಳಿಸಿ ಹೇಳಿಬಿಟ್ರು. ಮಧ್ಯಕಾಲದಲ್ಲಿ ಕ್ಲಿಷ್ಟಗೊಳಿಸಿ ಹೇಳಿಬಿಟ್ರು. ಹಾಗಾಗಿ ಇವತ್ತಿನ ಯುವಕರ ಮುಂದೆ ಅವರಿಗೆ ಬುದ್ಧ ಇಷ್ಟವಾಗುವಂತೆ ಶಂಕರರು ಇಷ್ಟ ಆಗ್ತಾ ಇಲ್ಲ. ಬುದ್ಧ ಹೇಳಿದ ಸಣ್ಣ ಸಣ್ಣ ಸೂತ್ರಗಳೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸು ಎಂತೆಂಥವ್ರ ಕೈಯಲ್ಲೆಲ್ಲ ಆಗತ್ತೆ. ಬದುಕಿನ ಕಷ್ಟ ಬಂದಾಗೆಲ್ಲ ಬುದ್ಧನ ಮಾತು ನೆನಪಿಸ್ಕೊಳ್ತಾರೆ, ಶಂಕರರು ನೆನಪಾಗುತ್ತಾ ಇಲ್ಲ. ಯಾಕೆಂದರೆ ಅವ್ರು ಏನು ಹೇಳಿದರು ಅಂತ ಗೊತ್ತಾಗಲಿಲ್ಲ, ಸ್ವಲ್ಪ ಕ್ಲಿಷ್ಟಗೊಳಿಸಿದರು ಅವರು ಅಂತ. ಯಾರು ಅಂದರೆ ಶಂಕರರಲ್ಲ, ನಂತರ ಬಂದವರು. ಆದರೆ ಶಂಕರರ ಇಡೀ ಬದುಕನ್ನು ನೋಡಿದ್ರೆ ಅಲ್ಲಿದ್ದದ್ದಿದೆ ಅಂತ. ಯಾವುದು? ನೀನು ಸಂತೋಷವಾಗಿರು,
ಮತ್ತು ಸುತ್ತಲ ಪ್ರಪಂಚವನ್ನು ಸಂತೋಷವಾಗಿಡು ಅಂತ. ಮೊದಲ ಗುರಿ ನಾನು ಸಂತೋಷವಾಗಿರೋದು ಅಂತ ಆದರೆ ನೀನು ಪಕ್ಕದಲ್ಲಿರೋರನ್ನ ಸಂತೋಷವಾಗಿ ಇಡಲೇಬೇಕು ಅಂತ. ಯಾಕೆ ಅಂತ ಅಂದರೆ ಅವರು ಬೇರೆಯಲ್ಲ, ನೀನು ಬೇರೆಯಲ್ಲ. ನಾನು ಖುಷಿಯಾಗಿರಬೇಕು, ನನ್ನ ಕೈಗೆ ಪೆಟ್ಟಾಗಬಹುದು. ನಾನು ಖುಷಿಯಾಗಿರಬೇಕು, ನನ್ನ ಕಾಲಿನ ಮೇಲೆ ಕಲ್ಲು ಎತ್ತು ಹಾಕಿಕೊಳ್ತೀನಿ ಅಂತ ಒಂದೇನಾದರೂ ಇದೆಯಾ ಬದುಕಿನಲ್ಲಿ? ನಾನು ಖುಷಿಯಾಗಿರಬೇಕು ಅಂದರೆ ನನ್ನ ತಲೆಯ ಕೂದಲಿನಿಂದ ಕಾಲ ಉಗುರಿನವರೆಗೆ ಎಲ್ಲವೂ ಚೆನ್ನಾಗಿರಬೇಕು. ಆವಾಗಲೇ ನಾನು ಚೆನ್ನಾಗಿರಬೇಕು, ನಾನು ಸಂತೋಷವಾಗಿರಬೇಕು ಅನ್ನೋದಕ್ಕೆ ಅರ್ಥ. ಶಂಕರರು ಹೇಳಿದರು, ಜಗತ್ತಲ್ಲಿರೋದು ಒಂದೇ, ಏಕ ಅಂತ. ಜಗತ್ತಲ್ಲಿರೋದು ಒಂದೇ ಅಂತ. ನಾನು ಶಿವ, ನೀನು ಶಿವ, ಶಿವ ನಾನು ನೀನು. ಇಲ್ಲಿ ಎರಡೇ ಇಲ್ಲ ಅಂತ, ಎರಡನೆಯದ್ಯಾವುದು ಇಲ್ಲವೇ ಇಲ್ಲ ಅಂತ. ಹೇಗೆ ನಾನು ಅಂತ ಹೇಳುವಾಗ ಎಲ್ಲ ಅಂಗಗಳನ್ನು ಸೇರಿಸ್ಕೊಂಡು ಹೇಳ್ತೀವೋ ಹಾಗೆ ಇಲ್ಲಿರೋದು ಎಲ್ಲ ಒಂದೇ ಅಂತ ಅಂದಾಗ ಇದೊಂದೇ ಸೂತ್ರ ಸಾಕು ಬದುಕಿನಲ್ಲಿ ಸುಖವಾಗಿರೋದಕ್ಕೆ, ಸುಖವಾಗಿಡೋದಕ್ಕೆ. ಎಲ್ಲರೂ ಸೇರಿ ಒಂದು ಅಂತ ಅಂದಾಗ ಇನ್ನೊಬ್ಬರಿಗೆ ನೋವು ಕೊಟ್ಟರೆ ನಮಗೆ ನಾವು ನೋವು ಕೊಟ್ಟುಕೊಂಡಂತೆ ಅಂತ. ನನ್ನ ಕೈಗೆ ಜೋರಾಗಿ ಹೊಡೆದುಕೊಂಡು ನಾನು ಖುಷಿಯಾಗಿರ್ತೇನೆ ಅನ್ನುವುದು ಎಷ್ಟು ಮೂರ್ಖತನದ ಸಿದ್ಧಾಂತವೋ, ಪಕ್ಕದಲ್ಲಿರುವವನನ್ನು ನೋಯಿಸಿ ನಾನು ಸುಖವಾಗಿರ್ತೇನೆ ಅನ್ನೋದು ಅಷ್ಟೇ ಮೂರ್ಖತನದ ಸಿದ್ಧಾಂತ ಅನ್ನುವ ಸಿದ್ಧಾಂತ ಕೊಟ್ಟರು ಅಂತ. ಶಂಕರರ ಸಿದ್ಧಾಂತ ಇಷ್ಟು ಸರಳ, ಇಷ್ಟು ಸುಲಭ ಅಂತ. ಅದ್ವೈತ ಅಂದ ಕೂಡಲೇ ಬಹಳ ಕಷ್ಟ ಅಂತ ಅನ್ನಿಸುತ್ತೆ. ಅದೇನೋ ಬದುಕಿಗೆ ಬೇಕಾದದ್ದಲ್ಲ ಅಂತ ಅನಿಸತ್ತೆ. ಯಾರೋ ಸನ್ಯಾಸಿಗಳು ವಿರಕ್ತರು, ನಮಗೆ ಸನ್ಯಾಸಿಗಳು ವಿರಕ್ತರು, ಬದುಕಿನ ಆಸೆ ಕಳ್ಕೊಂಡವರು ಅನ್ನೋದಕ್ಕೊಂದಿಷ್ಟು ಜನರನ್ನು ನೋಡ್ತೀವಲ್ಲ ನಾವು. ಭಾಳ ವಿಚಿತ್ರವಾಗಿದ್ದರೆ ಅವರನ್ನೆಲ್ಲ ವಿರಕ್ತರು ಅಂತ ಹೇಳ್ತೀವಿ. ಸನ್ಯಾಸಿಗಳನ್ನು ಬಿಟ್ಟು ಬಹಳ ಅಶಿಸ್ತಿನಿಂದ ಇರ್ತಾರೆ. ತಿಂದರೆ ತಿಂದರೂ ತಿಂದಿದ್ರೇ ಇಲ್ಲ, ಬಂದರೂ ಬರೆದಿದ್ರೇ ಇಲ್ಲ. ಇಂಥವ್ರನ್ನ ನೋಡಿ ಪರಮ ವಿರಾಗಿ ಅಂತ. ಇದೆಲ್ಲ ವೈರಾಗ್ಯ. ಇದಕ್ಕೆ ಅಸಡ್ಡಾಳತನ ಅಂತ ಹೆಸರು. ಶಂಕರರು ಕೊಟ್ಟ ವೈರಾಗ್ಯ ಯಾವುದು ಅಂದರೆ ಅದಕ್ಕೆ ವಿಸ್ತಾರ ಅಂತ ಹೆಸರು. ಅದಕ್ಕೆ ವಿಸ್ತಾರ ಅಂತ ಹೆಸರು. ನನ್ನತನವನ್ನು ನಾನು ವಿಸ್ತರಿಸಿಕೊಳ್ಳಬೇಕು, ಅದಕ್ಕೆ ವೈರಾಗ್ಯ ಅಂತ ಹೆಸರು. ನನ್ನತನವನ್ನು ವಿಸ್ತರಿಸಿಕೊಳ್ಳೋದು ಅಂದರೆ ಏನು? ನಾನು ಅಂದರೆ ನನ್ನೊಳಗಿರೋ ಜೀವ ಮಾತ್ರ ಅಲ್ಲ, ಇಡೀ ದೇಹ ನಾನು. ನಾನು ಅಂದರೆ ಇದು ಮಾತ್ರ ಅಲ್ಲ, ನನ್ನ ಕಾರು ಸೇರಿಸಿಯೇ ನಾನು. ನಾನು ಅಂದರೆ ನನ್ನ ಮನೆ ಸೇರಿಸಿಯೇ ನಾನು. ನಾನು ಅಂದರೆ ನನ್ನ ಕುಟುಂಬ ಸೇರಿಸಿಯೇ ನಾನು. ನಾನು ಅಂದರೆ ನನ್ನ ಊರು ಸೇರಿಸಿಯೇ ನಾನು. ನಾನು ಅಂದರೆ ನನ್ನ ರಾಷ್ಟ್ರ ಸೇರಿಸಿಯೇ ನಾನು. ನಾನು ಅಂದರೆ ಜೀವಲೋಕದ ಕಣಕಳಗಳನ್ನು ಸೇರಿಸಿಯೇ ನಾನು. ಇದಕ್ಕೆ ವೈರಾಗ್ಯ ಅಂತ ಹೆಸರು. ಭಾಳ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಜೀವ ಪ್ರೇಮ ವಿಸ್ತಾರವಾದರೆ ಅದಕ್ಕೆ ವೈರಾಗ್ಯ ಅಂತ ಹೆಸರು. ಪ್ರೀತಿ ಕಡಿಮೆ ಆಗೋದಕ್ಕೆ ವೈರಾಗ್ಯ ಅಂತಲ್ಲ. ಲವ್ ಫೇಲ್ಯೂರ್ ಆಯಿತು ಭಾಳ ವೈರಾಗ್ಯ ಬರುತ್ತಲ್ಲ, ಅದಲ್ಲ. ವೈರಾಗ್ಯ ಅಂದರೆ ಯಾವುದು ಅಂತ ಕೇಳಿದರೆ, ಸೀಮಿತತೆಯನ್ನು ಮೀರಿ ಅಸೀಮವಾದದ್ದನ್ನು ಒಳಗೊಳ್ಳುವ ಕ್ರಿಯೆ ಇದೆಯಲ್ಲ, ಅದೆಲ್ಲವನ್ನು ಇಷ್ಟಪಡುವ ಕ್ರಿಯೆ ಇದೆಯಲ್ಲ, ಅದೆಲ್ಲವನ್ನು ಪ್ರೀತಿಸುವ ಕ್ರಿಯೆ ಇದೆಯಲ್ಲ, ಅದಕ್ಕೆ ವೈರಾಗ್ಯ ಅಂತ ಹೆಸರು ಅಂತ. ಹಾಗಾಗಿ ಅದ್ವೈತ, ವೈರಾಗ್ಯ, ಸನ್ಯಾಸ ಅಂತೆಲ್ಲ ಅಂದರೆ ಭಯ ಬೀಳುವ ಪರಿಸ್ಥಿತಿ ಮಧ್ಯದಲ್ಲಿ ನಿರ್ಮಾಣ ಆಯ್ತಲ್ಲ, ಅದೆಲ್ಲ ಬೇಕಾಗಿಲ್ಲ. ಹಾಗಾಗಿ ಬುದ್ಧನ ಮಾತು ಇಷ್ಟವಾಗುವಂತೆ ಶಂಕರರ ಮಾತು ಇಷ್ಟವಾಗಬೇಕು ನಮಗೆ. ಯಾಕೆಂದರೆ ಅವರು ಅಷ್ಟು ಇಷ್ಟವಾಗುವ ಮಾತುಗಳನ್ನು ಆಡಿದ್ದಾರೆ ಅಂತ. ನನಗೆ 29 ನಿಮಿಷಕ್ಕೆ ಗಂಟೆ ಹೊಡಿತೀನಿ ಎಂದವ್ರು ಇಲ್ಲಿ ಕಾಣಿಸ್ತಾನೆ ಇಲ್ಲ, ನಾನು ಟೈಮೇ ನೋಡ್ಕೊಳ್ಳಿಲ್ಲ. ಶಂಕರರ ತತ್ವಗಳನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ, ಶಂಕರರು ಏನು ಹೇಳಿದರು ಅನ್ನೋದು ನಮಗೆ ಗೊತ್ತಾಗದೇ ಇದ್ದರೆ, ಶಂಕರ ಪರಂಪರೆ ಅನ್ನೋದು ಒಂದು ಬೋರ್ಡ್ ಆಗುತ್ತೆ ಅಂತ. ಆಂಜನೇಯ ರಾವಣನನ್ನು ನೋಡಿ ಹೇಳ್ತಾನೆ, ಧರ್ಮಧ್ವಜ ಮಧಾರ್ಮಿಕಂ ಅಂತ. ಧರ್ಮದ ಧ್ವಜ ಹಿಡಿದುಕೊಂಡಿದ್ದಿ ನೀನು ಧರ್ಮಿಷ್ಠ ಅಲ್ಲ ಅಂತ, ಅಧಾರ್ಮಿಕ ನೀನು ಅಂತ ರಾವಣನನ್ನು ನೋಡಿ ಹೇಳ್ತಾನೆ. ಯಾಕೆಂದರೆ ರಾವಣನಲ್ಲಿ ಕಾಣಿಸುವ ಧರ್ಮದ ಎಲ್ಲ ಲಕ್ಷಣಗಳಿತ್ತು. ಲಂಕೆಯಲ್ಲಿ ವೇದಘೋಷಗಳಿದ್ವು, ಲಂಕೆಯಲ್ಲಿ ಪೂಜೆ ಇತ್ತು, ಲಂಕೆಯಲ್ಲಿ ಹೋಮ ಇತ್ತು, ಎಲ್ಲವುದೂ ಇತ್ತು. ಅದನ್ನು ಧರ್ಮಧ್ವಜ ಅಂತ ಕರೀತಾನೆ. ಹೊರಗಡೆ ಕಾಣಿಸೋದಕ್ಕೆ ನೀನು
ಧರ್ಮವಂತನಂತೆಯೇ ಕಾಣ್ತಾ ಇದ್ದೀನಿ, ನೀನದಲ್ಲ ಅಂತ. ರಾವಣ ಪರಮ ಶಿವಭಕ್ತ, ಬಹಳ ಶ್ರೇಷ್ಠ ಅಂದರೆ ಅಲ್ಲ ಅಂತ. ಹಾಗೆ ಶಂಕರರ ಪರಂಪರೆಯವರು ನಾವು ಅಂತ ಹೇಳ್ತಾ ಶಂಕರ ತತ್ವವನ್ನು ಏನೂ ಒಳಗೆ ಇಳಿಸಿಕೊಳ್ಳದೇ ಇದ್ದರೆ ಅದು ಧ್ವಜ ಆಗತ್ತೆ. ಶಂಕರ ಪರಂಪರೆ ಅನ್ನುವ ಧ್ವಜ ಹಿಡಿದುಕೊಂಡಂತೆ ಆಗತ್ತೆ. ಬೆಳಗಿನಿಂದ ಮಾತು ಕೇಳಿದ ಮೇಲೆ ಸಂಜೆ ಇಷ್ಟು ಗಂಭೀರವಾಗಿ ಯಾಕೆ ಅದ್ವೈತದ ಮಾತು ಬರ್ತಾ ಇದೆ ಅಂತ ಅಂದರೆ, ಶಾಸನತಂತ್ರದ ಪದಾಧಿಕಾರಿಯಾಗಿ, ಶ್ರೀಮಠದ ಶಿಷ್ಯನಾಗಿ ಅಥವಾ ಕಾರ್ಯಕರ್ತನಾಗಿ ನಮ್ಮಲ್ಲಿ ಇರಲೇಬೇಕಾದ ಅಂಶ ಯಾವುದು ಅಂದರೆ ಶಂಕರರ ತತ್ವ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ. ತತ್ವ ಅಂದರೆ ಮತ್ತೆ ತತ್ವಶಾಸ್ತ್ರ, ಫಿಲಾಸಫಿ ಅಂತೆಲ್ಲ ಕಷ್ಟಪಡಬೇಕಾಗಿಲ್ಲ. ಶಂಕರರು ಬದುಕಿಗೆ ಕೊಟ್ಟ ಸೂತ್ರ ಯಾವುದು ಅಂತ ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಆದರೆ ಮಾತ್ರ ಶ್ರೀ ಸಂಸ್ಥಾನದವರಂತೆ ಇರೋದಕ್ಕಾಗತ್ತೆ ಅಂತ ಚಕ್ರವರ್ತಿ ಚೆನ್ನಾಗಿ ಹೇಳಿದ್ರು. ಗುರುಗಳು ಪ್ರೀತಿ ಕೊಡ್ತಾರೆ, ನೀವು ಲೀಡರ್ಸ್ ಪ್ರೀತಿ ಕೊಡೋದು ಕಲೀರಿ ಅವರಂತೆ ಅಂತ. ಸಂಸ್ಥಾನ ಅದನ್ನು ಅನುಮೋದಿಸಿ ಹೇಳಿದ್ರು, ಅದೇ ಆಗಬೇಕಾಗಿದೆ ಅಂತ. ಯಾಕೆ ಪ್ರೀತಿ ಕೊಡೋದಕ್ಕಾಗತ್ತೆ ಸಂಸ್ಥಾನಕ್ಕೆ? ಯಾಕೆ ಅವರ ದೈಹಿಕವಾದ ನಮಗೂ ಜ್ವರ ಬರುತ್ತೆ, ಇದು ಬರುತ್ತೆ, ಮಲ್ಕೊಳ್ತೀವಿ, ಹೋಗೋಕ್ಕಾಗಲ್ಲ ಅಂಥದ್ದು ಒಂದು ದಿನ 365 ದಿವಸದಲ್ಲಿ ಗೊತ್ತೇ ಆಗಲ್ಲ ನಮಗೆ? ಯಾಕೆ ಮುಖದಲ್ಲಿ ಸದಾ ಮಗುಳ್ ನಗು ಇರುತ್ತೆ, ಮಾಸದ ನಗು ಇರುತ್ತೆ? ಅದು ಸೇಲ್ಸ್ಮ್ಯಾನ್ಗಳ ಮುಖದಲ್ಲಿ ಇರುತ್ತಲ್ಲ, ಆ ಥರದ ನಗು ಅಲ್ವಲ್ಲ ಅದು, ಮಾರ್ಕೆಟಿಂಗ್ ನಗು ಅಲ್ವಲ್ಲ ಅದು, ಹೃದಯದಾಳದಿಂದ ಬಂದ ನಗು. ಯಾಕೆಂದ್ರೆ ನಮ್ಮ ಹೃದಯಕ್ಕೆ ತಾಗತ್ತೆ ಅದು. ಸೇಲ್ಸ್ಮ್ಯಾನ್ ನಕ್ಕಿದ್ದು ಜೇಬಿಗೆ ತಾಗತ್ತೆ. ಸಂಸ್ಥಾನದ ಮಂದಹಾಸ ಹೃದಯಕ್ಕೆ ಯಾಕೆ ತಟ್ಟತ್ತೆ ಅಂದರೆ ಅದು ಒಳಗಡೆಯಿಂದ ಬರ್ತಾ ಇದೆ. ಮಂದಹಾಸ ಎಲ್ಲರ ಮೇಲೂ ಬರ್ತಾ ಇದೆಯಾ? ಸಂಘಟನೆ ಅಂತ ಕೂತ್ಕೊಳ್ತೀವಿ, ಎಲ್ಲರೂ ಅಂತ ಸೇರ್ಕೊಳ್ತೀವಿ, 3 ದಿನ ಸಾಕು ಅಲ್ಲಲ್ಲೇ ಗುಂಪಾಗೋದಕ್ಕೆ. ಎಷ್ಟು ಗುಂಪಾಗಿಬಿಡತ್ತೆ ಅಂದರೆ ಕೊನೆಗೆ ಅವನೊಳಗೆ 2 ಗುಂಪಾಗುವಷ್ಟು ಗುಂಪಾಗ್ತೀವಿ ನಾವು. ಇಬ್ಬಿಬ್ಬರು 3 ಜನ ಸೇರೋ ಅನ್ನೋದು ಗುಂಪಲ್ಲ, ಅವನೇ 2 ಗುಂಪು ಆಗುವಷ್ಟು ಗುಂಪಾಗುತ್ತೀವಿ. ಅದ್ಯಾಕೆ ಸಂಸ್ಥಾನದವರಿಗೆ ಆಗೋಲ್ಲ? ನಾವು ಕೆಲಸ ಮಾಡಿದರು, ಮಾಡದೇ ಇದ್ದರು, ತಪ್ಪು ಮಾಡಿದರು, ಸರಿ ಮಾಡಿದರು, ಎಲ್ಲರನ್ನೂ ಹಾಗೆ ಯಾಕೆ ನೋಡೋಕ್ಕಾಗತ್ತೆ ಅಂತ ಅಂದರೆ ಅದು ಒಳಗಿದೆ ಅಂತ ವೈರಾಗ್ಯ. ಯಾವುದದು ಅಂದರೆ ವಿಸ್ತಾರದ ವೈರಾಗ್ಯ ಅಂತ. ಯಾವುದೋ ಸಣ್ಣದನ್ನು ಪ್ರೀತಿಸೋದಲ್ಲ, ಎಲ್ಲವನ್ನ ಪ್ರೀತಿಸೋದು ಅಂತ ಬಂದಾಗ ಒಳಿತನ್ನು ಪ್ರೀತಿಸಿದಷ್ಟೇ ಕೆಡುಕನ್ನು ಪ್ರೀತಿಸೋದಕ್ಕೆ ಬರುತ್ತೆ ಅಂತ. ದೊಡ್ಡವರ ಬಗ್ಗೆ ಇಂಥ ಅಚ್ಚರಿಗಳು ತುಂಬ ಆಗುತ್ತೆ ನಮಗೆ. ಭರತ ತಾಯಿಯನ್ನು ಕೊಲ್ತೀನಿ ಅಂತ ಹೊರಡ್ತಾನೆ, ಕೈಕೇಯಿಯನ್ನು. ಲಕ್ಷ್ಮಣನಿಗೂ ಅದೇ ಭಾವ, ತಂದೆಯನ್ನೇ ಜೈಲಿಗೆ ಹಾಕ್ತೀನಿ ಅಂತ ಹೊರಡ್ತಾನೆ. ರಾಮ ಮಾತಿಗೆ ಹೇಳ್ತಾನೆ, ಕೈಕೇಯಿಯನ್ನು ಯಾರೂ ಬೈಯಬಾರದು. ಭರತನಿಗೆ ಪಾದುಕೆ ಕೊಟ್ಟು ಅಯೋಧ್ಯೆಗೆ ಕಳಿಸುವಾಗ 100 ಸಲ ಹೇಳಿದ ಮೇಲೆ ಕೊಟ್ಟ ಕೊನೆಗೆ ಕೊಡುವ ಸಂದೇಶ ಅಯೋಧ್ಯೆಯನ್ನು ಚೆನ್ನಾಗಿ ನೋಡಿಕೊ ಅಂತಲ್ಲ, ಕೈಕೇಯಿಯನ್ನು ತಾಯಿಯಂತೆ ನೋಡಿಕೊ ಅಂತ ಹೇಳಿ ಕಳಿಸ್ತಾನೆ. ಚಿತ್ರಕೂಟದಲ್ಲಿರ್ತಾರೆ. ಹೇಮಂತ ಋತು ಬರುತ್ತೆ, ಚಳಿಗಾಲ. ಕಳೆದ ವಾರ ಅವರಿಗೆ ಅನುಭವಿಸಿದ್ವಲ್ಲ. ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ರಾಮ ಸೀತೆ ಲಕ್ಷ್ಮಣರು ಗೋದಾವರಿಗೆ ಸ್ನಾನಕ್ಕೆ ಹೊರಟಿರ್ತಾರೆ. ವಿಪರೀತ ಚಳಿ. ಲಕ್ಷ್ಮಣ ನೆನಪಿಸಿಕೊಳ್ತಾನೆ, ಇದೇ ಹೊತ್ತಿನಲ್ಲಿ ಭರತ ಕೂಡ ಸರಯೂ ನದಿಗೆ ಸ್ನಾನಕ್ಕೆ ಹೊರಟಿದ್ದಾನೆ ಅಲ್ವಾ? ನಾವಾದರೂ ಕಾಡಲ್ಲಿದ್ದೀವಿ, ನಮಗೆ ಬೇರೆ ಗತಿ ಇಲ್ಲ. ಅವನು ಇರೋದು ಅರಮನೆಯ ಪಕ್ಕದಲ್ಲಿ. ಆದರೆ ಅಣ್ಣನಿಗಾಗಿ ಅವನು ಅಣ್ಣ ಕಾಡಿನಲ್ಲಿ ಏನು ಮಾಡ್ತಾನೋ ಅದನ್ನು ಮಾಡ್ತಾ ಇದ್ದಾನಲ್ವಾ ಅಂತ ಹೇಳ್ತಾ ಭರತನ ಗುಣಗಳನ್ನು ಹೇಳ್ತಾ ಲಕ್ಷ್ಮಣನಿಗೆ ಕೈಕೇಯಿ ನೆನಪಾಗ್ತಾಳೆ. ಸಹಜ, ಇಷ್ಟಕ್ಕೆಲ್ಲ ಕಾರಣ ಆಗಿಬಿಟ್ಲಲ್ಲ ಅವಳು ಅಂತ ಕೈಕೇಯಿ ಬೈತಾನೆ. ರಾಮ ಹೇಳ್ತಾನೆ, ಒಂದು ಶಬ್ದ ಆಡಬೇಡ ಕೈಕೇಯಿಯ ಬಗ್ಗೆ, ಭರತನ ಬಗ್ಗೆ ಇನ್ನಷ್ಟು ಮಾತಾಡು ಅಂತ. ಯಾಕೆ ಕ್ಷಮಿಸೋದಕ್ಕಾಯಿತು? ರಾಮ ಹಿಂದಿರುಗಿ ಬಂದು ರಾಜ್ಯ ಆಳೋದಕ್ಕೆ ತೊಡಗಿದ ಮೇಲೂ ಕೈಕೇಯಿ ಬಹುಕಾಲ ಬದುಕಿದ್ಲು, ನಿರ್ಲಕ್ಷಿತಳಾಗಿ ಅಲ್ಲ. ಇಡೀ ಬದುಕಿನಲ್ಲಿ ಹಲವು ಸಲ ಪ್ರಾಣ ತೆಗೆಯೋದಕ್ಕೆ ಧೃತರಾಷ್ಟ್ರ ಪ್ರಯತ್ನ ಪಟ್ಟಿದ್ದ, ಅವನ ಮಗನ ಜೊತೆಗೆ ಸೇರಿ. ಒಂದು ಮನೆಯೊಳಗೆ ಕೂಡಿ ಹೊರಗಡೆಯಿಂದ ಬೆಂಕಿ ಹಾಕುವ ಕ್ರೌರ್ಯ ವೆನಿಜುವಲಾ ಅಮೇರಿಕ ಕ್ರೌರ್ಯಕ್ಕಿಂತ ದೊಡ್ಡದು. ಅಂಥ ಧೃತರಾಷ್ಟ್ರ ಗಾಂಧಾರಿಯನ್ನು
ಯುಧಿಷ್ಠಿರ ರಾಜನಾದ ಮೇಲೆ ತನ್ನ ಅರಮನೆಯಲ್ಲಿ ಇಟ್ಟುಕೊಂಡು ಸಕಲ ಗೌರವದೊಂದಿಗೆ ಬಾಳಿಸ್ತಾನೆ. ದೊಡ್ಡವರಿಗೆ ಯಾಕೆ ಕ್ಷಮೆಯ ಭಾವ ಬರುತ್ತೆ? ನಮಗೆ ಬಂದಂತೆ ಯಾಕೆ ಅನಿಸೋಲ್ಲ ಅಂತ ಅಂದರೆ ಅದು ಒಳಗಿರೋದು ಅದು ಅಂತ. ನಾನು ಅದೇ ಶಬ್ದ ಹೇಳಿದೆ, ಒಳಿತನ್ನು ಪ್ರೀತಿಸಿದಂತೆ ಕೆಡುಕನ್ನು ಪ್ರೀತಿಸೋದಕ್ಕೆ ಬರುತ್ತಾ? ಅದರ ಅರ್ಥ ಕೆಡುಕನ್ನು ಉಳಿಸಬೇಕು ಅಂತಲ್ಲ. ದೋಷ ಇದೆ, ದೋಷ ಇದೆ, ದೋಷ ಇದ್ದವ ದೋಷಿ. ದ್ವೇಷಿಸಬೇಕಾದದ್ದು ದೋಷಿಯನ್ನಲ್ಲ, ದೋಷಿಯಲ್ಲಿರುವ ದೋಷವನ್ನು. ಹಾಗೆ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗತ್ತೆ ಅಂತ ಅಂದರೆ ಅಲ್ಲಿ ಉತ್ತರ ಶಂಕರರ ತತ್ವದಲ್ಲಿದೆ ಅಂತ. ಇಂಥ ಅದ್ಭುತ ತತ್ವ ಕೊಟ್ಟವರವರು ಅಂತ. ನಾಳೆ ಬೆಳಗ್ಗೆ ಯಾರ ಜೊತೆಗೂ ಜಗಳ ಆಗೋದಿಲ್ಲ ಶಂಕರರ ತತ್ವ ಈ ಜಗತ್ತಿನಲ್ಲಿ ಅನುಷ್ಠಾನಕ್ಕೆ ಬಂದರೆ. ಯಾವ ಮನೆಯಲ್ಲೂ ಜಗಳ ಇರೋದಿಲ್ಲ ಶಂಕರ ತತ್ವವನ್ನು ಮನೇಲಿ ಅನುಸರಿಸೋದ್ರೆ. ಇರೋರೆಲ್ಲ ಒಬ್ಬರು ಅನುಸರಿಸೋದ್ರಲ್ಲ, ಎಲ್ಲರೂ ಅನುಸರಿಸಿದರೆ. ಅಂಥ ಅದ್ಭುತವಾದ ತತ್ವವನ್ನು ಕೊಟ್ಟರು. ಅದು ಹೃದಯದ ಭಾಷೆ ಶಂಕರರದ್ದು. ಶಂಕರರದ್ದು ಹೃದಯದ ಭಾಷೆ. ಹಾಗಾಗಿ ಶಂಕರರ ಅದ್ವೈತದಲ್ಲಿ ಕ್ರಿಯೆಗಳು ಕಡಿಮೆ. ಅಲ್ಲಿ ಯಾವುದು ಅಂದರೆ ಹೃದಯ ಸ್ವಚ್ಛವಾಗುವ ಗುರಿ ಮುಖ್ಯ. ಅಲ್ಲಿ ಚಿತ್ತಸ್ಯ ಶುದ್ಧಯೇ ಕರ್ಮ ಅಂತ. ಹೃದಯ ಸ್ವಚ್ಛವಾಗಬೇಕು ಅಂತ ಹೃದಯದ ಭಾಷೆ ಅವರದ್ದು. ಎಲ್ಲವೂ ಇರೋದು ಹೃದಯಕ್ಕಾಗಿ ಅಂಥ ಶಂಕರರ ಪರಂಪರೆಯಲ್ಲಿ ಕುಳಿತು ಶ್ರೀಪೀಠದ 36ನೆಯ ಪೀಠಾಧಿಪತಿಗಳ 36ನೆಯ ಶಂಕರಾಚಾರ್ಯರ ಕಾಲದಲ್ಲಿ ಆಕಸ್ಮಿಕವಾಗಿ ಹುಟ್ಟಿಕೊಂಡು, ಇನ್ನು ನಮ್ಮದೇನು ಅವತಾರ ಅಲ್ವಲ್ಲ, ಸಂಕಲ್ಪ ಮಾಡಿ ಹುಟ್ಟು ಬರೋದಕ್ಕೆ ಹುಟ್ಟುಕೊಂಡ್ವಿ ಈ ಕಾಲದಲ್ಲಿ. ಭಾಗ್ಯ ಅಂತ ಈಗ ಗೊತ್ತಾಗ್ತಾ ಇದೆ. ಹೀಗೆ ಹುಟ್ಟಿಕೊಂಡು ನಾವು ಮಾತ್ರ ಏನು ಮಠಕ್ಕೆ ಶಿಷ್ಯರಲ್ಲ, ಬೇಕಷ್ಟು ಜನ ಇದ್ದಾರೆ. ನಾವು ಇಲ್ಲಿಗೆ ನಮ್ಮನ್ನು ಜೋಡಿಸಿಕೊಂಡ್ವಿ. ಎಷ್ಟು ಬಾರಿ ಬಂದುವೋ, ಎಷ್ಟು ಬಾರಿ ಹೋದುವೋ, ಎಷ್ಟು ಕೆಲಸ ಮಾಡಿದುವೋ, ನಮ್ಮನ್ನು ಸಂಪೂರ್ಣವಾಗಿ ಜೋಡಿಸಿಕೊಂಡ್ವಿ. ಬಾರದೇ ಇರೋರು ಹೊರಗಡೆ ಇದ್ದಾರಲ್ಲ. ಮೊನ್ನೆ ಮಾತಾಡ್ತಾ ಇದ್ವಿ, ಶಾಸನತಂತ್ರದ ಅಡಿಯಲ್ಲಿ ಸಮ್ಮುಖ ಸರ್ವಾಧಿಕಾರಿಗಳಿಂದ ಗುರಿಕಾರನವರೆಗೆ ಸೇರಿಸಿದರೆ 5827 ಜನ ಪದಾಧಿಕಾರಿಗಳು ಅಂತ ವಾವ್ ಅನಿಸುತ್ತೆ. ಒಂದು 2 ಲಕ್ಷ ಜನ ಮಠದ ಹವ್ಯಕ ಶಿಷ್ಯರು ಇದ್ದಿರಬೇಕು ಅಂತ ಲೆಕ್ಕ. ಈ 1,95,000 ಜನ ಎಲ್ಲಿದ್ದಾರೆ ಅಂತ. ಹಾಗಿದ್ರೆ 5,000 ಜನ ನಾವಿದ್ದೀವಲ್ಲ, ನಮ್ಮ ಭಾಗ್ಯ ಎಂಥದ್ದು ಅಂತ. ಹೀಗೆ 1,95,000 ಜನ ಯಾವುದರಿಂದ ಚ್ಯುತರಾದರೋ, ಕಳಚಿಕೊಂಡ್ರೋ ಅದು ನಮ್ಮ ಪಾಲಿಗೆ ಬಂದಿದೆಯಲ್ಲ. ಹಾಗೆ ಬಂದಾಗ ನಾವ್ಯಾಕೆ ವಿಸ್ತಾರವಾಗಬಾರದು? ನಾವ್ಯಾಕೆ ಹೃದಯವನ್ನು ಅರಳಿಸಿಕೊಳ್ಳಬಾರದು? ನಾವ್ಯಾಕೆ ಹೃದಯವನ್ನು ಬಿತ್ತರಿಸಿಕೊಳ್ಳಬಾರ್ದು? ಹಾಗಾಗಬೇಕು ಅಂತ ಅಂದರೆ ಬೇಕಾದದ್ದೊಂದೇ, ಶಂಕರರ ತತ್ವದ ಅನುಸಂಧಾನ ಅಂತ. ಅವರು ಹೇಳಿದ ಸೂತ್ರಗಳು ಗೊತ್ತಾಗಬೇಕು ಅಂತ. ವ್ಯಕ್ತಿಗತ ಬದುಕಿಗೂ ಇವತ್ತು ನಾವೆಲ್ಲ ಸೇರಿ ನಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಮಾಡ್ತಾ ಇರುವ ಶ್ರೀ ಸಂಸ್ಥಾನ ಶಾಸನತಂತ್ರದ ಮೂಲಕ ಮಾಡಿಸ್ತಾ ಇರುವ ಕಾರ್ಯಗಳಿಗೂ ಬೇಕಾದದ್ದು ಯಾವುದು ಅಂದರೆ ಶಂಕರರ ಅತ್ಯಂತ ಸರಳವಾದ ಸೂತ್ರಗಳ ಅನುಸಂಧಾನ ಅಂತ. ಶಂಕರರ ತತ್ವ ಇಷ್ಟು ಮಹತ್ವದ್ದು ಅಂತ ನೆನಪಿಸ್ತಾ, ಶಾಸನತಂತ್ರ ಶಂಕರಾಚಾರ್ಯರನ್ನು ನೆನೆಯಲೇಬೇಕಿತ್ತು. ನೆನೆಯುವ ಕಾರ್ಯವನ್ನು ಈ ಮುಸ್ಸಂಜೆಯಲ್ಲಿ ಮಾಡಿದ್ವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. 30 ನಿಮಿಷಕ್ಕೆ ನಂದು ಮುಗಿಬೇಕಾಗಿತ್ತು, 25 ನಿಮಿಷಕ್ಕೆ ಮುಗಿದಿದೆ ಅಂತ ಹೇಳ್ತಾ ನಮಸ್ಕಾರ.